ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿಧಾನಸಭೆಯಲ್ಲಿ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು ಮಾರ್ದನಿಸಿದೆ. ಉತ್ತರ ಕರ್ನಾಟಕ ಪ್ರತ್ಯೇಕತೆ ಪುನರುಚ್ಚರಿಸಿದ್ದಾರೆ ರಾಜು ಕಾಗೆ ಅವರು. ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ರಾಜು ಕಾಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಹಿಂದೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಅಂತ ನಾನು ಪತ್ರವನ್ನ ಬರೆದಿದ್ದೆ. ನನ್ನ ಪತ್ರವನ್ನ ಕೆಲವರು ಸ್ವಾಗತಿಸಿದ್ರು, ಕೆಲವರು ವಿರೋಧ ಮಾಡಿದರು. ಸದನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು, ನಮ್ಮ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಇದು ರಾಜು ಕಾಗೆ ಅವರ ಆಗ್ರಹ ಆಗಿತ್ತು. ಉತ್ತರ ಕರ್ನಾಟಕದವರು ಇಲ್ಲಿಗೆ ಬಂದು ಕೈ ಮುಗಿದು ನಿಲ್ಲಬೇಕು. 100 ಸಲ ಭಿಕ್ಷೆ ಬೇಡಿದರೆ 10 ಪೈಸೆ 20 ಪೈಸೆ ಹಾಕ್ತಾರೆ. 1 ವರ್ಷ ಆದರೂ ಕ್ಯಾರೆ ಅಂತಿಲ್ಲ ನಮ್ಮನ್ನ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡೋಕ್ಕಾಗಲ್ಲ. ಅವ್ರು ಕೊಟ್ಟರೆ ಗದ್ದಲಾಗ್ತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಕೊಡೋದು ಅಂತ ಹೇಳಿದ್ರು. ಕಡೂರಲ್ಲಿ ಹೆಂಗೆ 16 ಕೋಟಿ ಕೊಟ್ಟರು ಸರ್? ಇದು ನನಗೂ 16 ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ, ಒತ್ತಾಯನೂ ಮಾಡ್ತಾ ಇದ್ದೀನಿ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕನ್ನಡದವರು? ಇದಕ್ಕಾಗೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡ್ರಿ. ಇರುವಾರಕ್ಕೆ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯೋ ಮಟ್ಟ ಹೋರಾಟ ಮಾಡಿದ ಆಗಲೇಬೇಕಾದ್ರೆ ಬಿಡಲಿ. ಈ ಥರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು? ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡೋಕ್ಕಾಗಲ್ಲ. ಅವ್ರು ಕೊಟ್ಟರೆ ಗದ್ದಲಾಗ್ತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಬರೋದು ಅಂತ ಹೇಳಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈ ಸಂದರ್ಭದಲ್ಲಿ ಕತ್ತಿ ಅವರು ಭಾರಿ ನೆನಪಾಗ್ತಿದ್ದಾರೆ. ಕತ್ತಿ ಅವರು ಬೆಳಗಾವಿಯ ಸೆಷನ್ ಇರಲಿ ಅಥವಾ ಬೆಂಗಳೂರು ಸೆಷನ್ ಇರಲಿ ನೇರವಾಗಿ ಹೇಳ್ತಾ ಇದ್ದದ್ದು, ನಮಗೆ ಉತ್ತರ ಕರ್ನಾಟಕ ಕೊಟ್ಬಿಡ್ರಿ, ಪದೇ ಪದೇ ನಿಮ್ಮ ಹತ್ರ ಬಂದು ನಾವು ಕೇಳಿಕೊಳ್ಳುವಂತಹ ಪರಿಸ್ಥಿತಿನೇ ಬೇಡ, ನಮಗೆ ಪ್ರತ್ಯೇಕ ರಾಜ್ಯ ಕೊಟ್ಬಿಡ್ರಿ, ನಮಗೆ ಏನು ಬೇಕೋ ನಾವು ಅದನ್ನು ಮಾಡ್ಕೋತೀವಿ ಅಂತ ಯಾವಾಗಲೂ ಅವರು ಹೇಳ್ತಿದ್ರು. ರಾಜು ಕಾಗೆ ಅವರು ಗಟ್ಟಿ ಮನಸ್ಸು ಮಾಡಿದ್ದಾರೆ, ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಪ್ರಸ್ತಾಪ ಮಾಡಿರುವಂಥ ವಿಚಾರ ಎಷ್ಟು ಯಶಸ್ಸಾಗುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಖಂಡಿತ ಸಿಗಲ್ಲ, ಯಶಸ್ಸೂ ಆಗಲ್ಲ, ಆ ಮಾತು ಬೇರೆ. ಆದರೆ ಯಾರಾದರೂ ಆ ಕಾಲಕ್ಕೆ ಪ್ರತಿಕ್ರಿಯೆ ನೀಡಿದ್ರಾ? ಈ ಬಗ್ಗೆ ಏನಾದರೂ ಸೆಷನ್ನಲ್ಲಿ ಕಾಗೆ ಅವರ ಈ ಪ್ರಶ್ನೆಗಳಿಗೆ ಉತ್ತರಿಸಿದ್ರಾ? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲು ಈಗಾಗಲೇ ಸದನದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಚರ್ಚೆ ನಿನ್ನೆಯಿಂದ ಆರಂಭವಾಗಿರ್ತಕ್ಕಂಥದ್ದು. ಆದರೆ ಇಷ್ಟು ಈಟಪ್ ಯಾವತ್ತೂ ಕೂಡ ಆಗಿರಲಿಲ್ಲ. ಆದರೆ ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಯ ಭಾಗಗಳ ಚರ್ಚೆ ಆರಂಭವಾಗ್ತಿದ್ದಂತೆ ಅನೇಕ ಉತ್ತರ ಕರ್ನಾಟಕ ಭಾಗದ ಶಾಸಕರೇ ಚರ್ಚೆಯನ್ನ ಮಾಡ್ತಾ ಇದ್ದಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಾಜು ಕಾಗೆ ಅವರ ಈ ಒಂದು ಹೇಳಿಕೆ ಏನಿದೆ, ನಾನು ನನ್ನ ಪ್ರಾಣ ಇರೋವರೆಗೂ ಕೂಡ ನಾನು ಉತ್ತರ ಕರ್ನಾಟಕದ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಕಾರಣ ಇಷ್ಟೇ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರು ಕೂಡ ಈವರೆಗೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದರ ಹಣವನ್ನ ನಾವು ಇಲ್ಲ ಆಗ್ತಾ ಇದ್ದೀವಿ ಅನ್ನುವಂಥ ಸಬೂಬು ಹೇಳ್ತಾ ಇದ್ದಾರೆ ಹೊರತು ಇವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಸುದೀರ್ಘ ಆರೋಪ. ಬಹುತೇಕ ಬೆಳಗಾವಿಯ ಸುವರ್ಣಸೌಧ ಕಟ್ಟಿದ್ದೇ ಉತ್ತರ ಕರ್ನಾಟಕದ ಭಾಗವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅಂತ. ಏನೇ ಆದ್ರೂ ಕೂಡ ಇವತ್ತಿಗೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋಂಥದ್ದು. ಸೊ ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಯ ಚರ್ಚೆ ಸಂದರ್ಭದಲ್ಲೇ 10,000 ಕೋಟಿ ಅನುದಾನವನ್ನು ಕೊಡಿ, ನಮ್ಮ ಉತ್ತರ ಕರ್ನಾಟಕದ ಭಾಗವನ್ನು ಕೂಡ ಅಭಿವೃದ್ಧಿ ಮಾಡಿ, ಇಲ್ಲ ನಮಗೆ ಪ್ರತ್ಯೇಕ ರಾಜ್ಯವನ್ನು ಕೊಟ್ಬಿಡಿ ಅನ್ನುವಂಥ ಆಗ್ರಹವನ್ನ ರಾಜು ಕಾಗೆ ಅವರು ಸದನದಲ್ಲಿ ಗಟ್ಟಿ ಧ್ವನಿಯಿಂದ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಸ್ವತಃ ತಮ್ಮದೇ ಸರ್ಕಾರವಿದ್ರೂ ಕೂಡ ಅದಕ್ಕೂ ಡೋಂಟ್ ಕೇರ್ ಮಾಡದೆ ಇವತ್ತು ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ಮತ್ತೊಂದು ಕೂಗು ಕೇಳಿ ಬಂದಿರತಕ್ಕಂಥದ್ದು. ಉಮೇಶ್ ಕತ್ತಿ ಅವರು ಖಂಡಿತವಾಗ್ಲು ಪದೇ ಪದೇ ಹೇಳ್ತಾ ಇದ್ರು, ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯವನ್ನ ಮಾಡಿ ಅಂತ. ಸೊ ಈಗಲೂ ಕೂಡ ರಾಜು ಕಾಗೆ ಅವರು ಅದನ್ನೇ ಹೇಳಿರ್ತಕ್ಕಂಥದ್ದು.
ಉಮೇಶ್ ಕತ್ತಿ ಅವರ ನಿಧನದ ನಂತರ ಇತ್ತೀಚೆಗಷ್ಟೇ ರಾಜು ಕಾಗೆ ಅವರು ಪತ್ರವನ್ನು ಬರೆದಿದ್ರು. ಸೊ ಪತ್ರವನ್ನು ಬರೆದು ಸರ್ಕಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ನೇರವಾಗಿ ಸದನದಲ್ಲೂ ಕೂಡ ಅದೇ ಪ್ರಶ್ನೆಯನ್ನ ಎತ್ತಿರ್ತಕ್ಕಂಥದ್ದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಹುತೇಕ ನಾಳೆ ಉತ್ತರವನ್ನು ಕೊಡಲಿದ್ದಾರೆ. ಇವತ್ತು ಕೂಡ ಚರ್ಚೆ ಮುಂದುವರೆದಿರೋದ್ರಿಂದ ಏನೆಲ್ಲ ಸಮಸ್ಯೆಗಳಿದೆ ಉತ್ತರ ಕರ್ನಾಟಕದ ಭಾಗದ್ದು, ನೀರಾವರಿ ಆಗಿರ್ಬೋದು ಅಥವಾ ಕಬ್ಬು, ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಆಗಿರ್ಬೋದು ಮತ್ತು ಎಥೆನಾಲ್ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾದಂಥ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಶಾಸಕರ ಆರೋಪಗಳು ಒಂದೇ ಇರತಕ್ಕಂಥದ್ದು. ನಾವು ಚರ್ಚೆಯನ್ನು ಮಾಡ್ತೀವಿ ಸದನದಲ್ಲಿ, ಆದ್ರೆ ಯಾವ ಸರ್ಕಾರ ಬಂದರೂ ಕೂಡ ಪರಿಹಾರವನ್ನ ಕೊಡುವಂಥದ್ದು ಅಥವಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳುವಂತ ಯಾವುದೇ ಯೋಜನೆಗಳು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯವನ್ನು ಮಾಡಿದ್ರೆ ನಾವು ನಮ್ಮದೇ ರಾಜ್ಯಕ್ಕಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಕೇಂದ್ರದಿಂದ ಹಣ ತರ್ತೀವೋ ಅಥವಾ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತೀವೋ ಗೊತ್ತಿಲ್ಲ, ನಾವು ಅಭಿವೃದ್ಧಿ ಮಾಡ್ಕೋತೇವೆ ಅನ್ನುವಂಥ ಗಟ್ಟಿ ಧ್ವನಿಯನ್ನ ಎತ್ತಿದ್ದಾರೆ. ಸೊ ಇದಕ್ಕೆ ಅನೇಕರು ಒಂದಷ್ಟು ಸ್ವಾಗತವನ್ನು ಮಾಡಿದ್ರು, ಮತ್ತೊಂದಷ್ಟು ಜನ ವಿರೋಧವನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ಇವತ್ತಿನ ಚರ್ಚೆ ಎಷ್ಟರ ಮಟ್ಟಿಗೆ ಸಿಎಂ ನಾಳೆ ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಚರ್ಚೆಗೆ ಮಹತ್ವ ಕೂಡ ತೆಗೆದುಕೊಳ್ಳುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಯಾರಿಗೆ ಹೇಳ್ಕೊಳ್ಳೋದು, ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡೋಕ್ಕಾಗಲ್ಲ. ಅವ್ರು ಕೊಟ್ಟರೆ ಗದ್ದಲಾತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಕೊಡೋದು ಅಂತ ಹೇಳಿದ್ರು. ಕಡೂರು ಹೆಂಗೆ 16 ಕೋಟಿ ಕೊಟ್ಟರು ಸರ್? ಇದು ನನಗೂ 16 ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ, ಒತ್ತಾಯನೂ ಮಾಡ್ತಾ ಇದ್ದೀನಿ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕನ್ನಡದವರು? ಇದಕ್ಕಾಗೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡ್ರಿ ಇರುವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿಧಾನಸಭೆಯಲ್ಲಿ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು ಮಾರ್ಧನಿಸಿದೆ. ಉತ್ತರ ಕರ್ನಾಟಕ ಪ್ರತ್ಯೇಕತೆ ಪುನರುಚ್ಚರಿಸಿದ್ದಾರೆ ರಾಜು ಕಾಗೆ ಅವರು. ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ರಾಜು ಕಾಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಹಿಂದೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಅಂತ ನಾನು ಪತ್ರವನ್ನ ಬರೆದಿದ್ದೆ. ನನ್ನ ಪತ್ರವನ್ನ ಕೆಲವರು ಸ್ವಾಗತಿಸಿದ್ರು, ಕೆಲವರು ವಿರೋಧ ಮಾಡಿದರು. ಸದನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು, ನಮ್ಮ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ಇದು ರಾಜು ಕಾಗೆ ಅವರ ಆಗ್ರಹ ಆಗಿತ್ತು. ಉತ್ತರ ಕರ್ನಾಟಕದವರು ಇಲ್ಲಿಗೆ ಬಂದು ಕೈ ಮುಗಿದು ನಿಲ್ಲಬೇಕು. 100 ಸಲ ಭಿಕ್ಷೆ ಬೇಡಿದರೆ 10 ಪೈಸೆ 20 ಪೈಸೆ ಹಾಕ್ತಾರೆ. 1 ವರ್ಷ ಆದರೂ ಕ್ಯಾರೆ ಅಂತಿಲ್ಲ ನಮ್ಮನ್ನ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡೋಕ್ಕಾಗಲ್ಲ. ಅವ್ರು ಕೊಟ್ಟರೆ ಗದ್ದಲಾತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಕೊಡೋದು ಅಂತ ಹೇಳಿದ್ರು. ಕಡೂರು ಹೆಂಗೆ 16 ಕೋಟಿ ಕೊಟ್ಟರು ಸರ್? ಇದು ನನಗೂ 16 ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ, ಒತ್ತಾಯನೂ ಮಾಡ್ತಾ ಇದ್ದೀನಿ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕನ್ನಡದವರು? ಇದಕ್ಕಾಗೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡ್ರಿ ಇರುವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯೋ ಮಟ್ಟ ಹೋರಾಟ ಮಾಡಿದ, ಆಗಲೇಬೇಕಾದ್ರೆ ಬಿಡಲಿ. ಈ ಥರ ನಮಗೆ